ನಮಸ್ಕಾರ ರವೀಣ. ನಮಸ್ಕಾರ ಸರ್. ನಮಸ್ಕಾರ. ಟಿಫನ್ ಆಯ್ತು ರವೀಣ? ಹಾಂ, ಟಿಫನ್ ಆಯಿತು ಸರ್. ನಿಮಗೆ ಈಗಿನ ರಾಜಕಾರಣ ನಡೀತಾ ಇದೆಯಲ್ಲ, ಹಾಂ, ಈ ರಾಜಕಾರಣಿಗಳು ಮಾಡ್ತಾ ಇರೋ ಕುತಂತ್ರಗೆಲ್ಲ ಗೊತ್ತಾಗ್ತಾ ಇದೆಯಲ್ಲ. ಹೌದು. ಈ ಸೀಟಿಗೆ ಹೊಡೆದಾಡ್ಕೊಡೋದು, ಆಮೇಲೆ ಜನಗಳ ಕಡೆ ಪ್ರಜೆಗಳ ಕಡೆ ಸರಿಯಾದ ಗಮನ ಕೊಡದೇ ಇರೋದು, ಆಮೇಲೆ ಕರ್ನಾಟಕ ಸ್ಟೇಟಲ್ಲಿ ಸಿಕ್ಕಾಪಟ್ಟೆ ತೊಂದರೆಗಳಿದೆ. ರೈತರಿಗೂ ತೊಂದರೆ ಇದೆ, ಬೇರೆಯವ್ರಿಗೂ ತೊಂದರೆ ಇದೆ. ಇದ್ರ ಬಗ್ಗೆ ಏನು ಹೇಳ್ತಾರೆ ರವೀಣ ನೀವು? ಇದ್ರ ಬಗ್ಗೆ ಏನಂದರೆ ಎಲ್ಲ ಟ್ಯಾಕ್ಸು ಜಾಸ್ತಿ ಮಾಡಿಬಿಟ್ಟವ್ರೆ. ನೀರಿಂದ ಹಿಡ್ಕೊಂಡು ಬಿಲ್ಡಿಂಗ್ ಟ್ಯಾಕ್ಸ್ಗಳು, ಬಿಲ್ಡಿಂಗ್ ಟ್ಯಾಕ್ಸ್ಗಳು, ಮತ್ತು ಕಸದ ಟ್ಯಾಕ್ಸ್ಗಳು, ಮತ್ತು BWSSB ಟ್ಯಾಕ್ಸು, ಮತ್ತು ಹಾಲಿನ ರೇಟು, ಮತ್ತು ಎಲ್ಲ ಜಾಸ್ತಿ ಮಾಡೋದ್ರಿಂದ ಜನ ಭಾರಿ ತೊಂದರೆ ಒಳಪಡಿಸಿದ್ದಾರೆ. ಇಲ್ಲ, ಈಗ ರೇಟ್ ಜಾಸ್ತಿ ಮಾಡಿದ್ರಂತ ನೀವು ಹೇಳ್ತೀರಾ, ಅವ್ರೇನು ಹೇಳ್ತಾರೆ ಅಂದರೆ ನಾವೆಲ್ಲ ಫ್ರೀಯಾಗಿ ಕೊಡ್ತಾ ಇದ್ದೀವಿ, ಎಲ್ಲ ಭಾಗ್ಯ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾವ್ರೆ. ಏನು ಫ್ರೀ ಇಲ್ಲ ಸರ್. ಇಲ್ಲಿಂದ ಅಲ್ಲಿಂದ ತಗೊಂಡು ಅತ್ತೆ ಆ ಥರ ಕೆತ್ಕೊಂಡು ಸೊಸೈಟಿ ಕೊಡೋದು ಅಷ್ಟೇ. ಹೆಂಗೆ ರವೀಣ ಅದು? ಅತ್ತೆ ಅಂದರೆ ಟ್ಯಾಕ್ಸ್ಗಳೆಲ್ಲ ಜಾಸ್ತಿ ಮಾಡಾಕ್ಬಿಟ್ರು. ಮತ್ತೆ 2,000 ರೂಪಾಯಿ ಲೇಡೀಸ್ ಕೊಡ್ತೀನಿ ಅಂದರೆ ಅದು ಏನು ಸಿಗ್ತಾ ಇದೆಯಾ ಅದು ಗೊತ್ತಿಲ್ಲ. ಮತ್ತು ಲೇಡೀಸ್ಗೆ ಫಿಕ್ಸ್ ಬಸ್ ಅಂತ ಹೇಳಿದ್ದಾರೆ. ಆದರೆ ಅವರು ಮಾಡ್ತಾ ಇರೋದು ಬೇರೆಗಳಿಗೆ, ನಮಗೆ ಬೇರೆ ಸಾಮಾನ್ಯ ಜನಕ್ಕೆ ಮತ್ತೆ ಬಸ್ ಚಾರ್ಜು ಜಾಸ್ತಿ ಮಾಡಿ, ಗಂಡಸರಿಗೆ ಬಸ್ ಚಾರ್ಜು ಜಾಸ್ತಿ ಮಾಡಿದ್ದಾರೆ. ಸರಿ, ಹಂಗಾರೆ ನೀವು ಈಗ ಬಿಜೆಪಿ ಸರ್ಕಾರ ಇದ್ದಾಗ ಅದು ಮಾಡಲಿಲ್ವಲ್ಲ ರವೀಣ? ಬಿಜೆಪಿ ಸರ್ಕಾರ ಇದ್ದಾಗ ಅದೇನೆಂದರೆ ರೇಟ್ ಏನು ಜಾಸ್ತಿ ಮಾಡಿಲ್ಲ. ಹಾಲ್ ರೇಟು, ಲೈಟ್ ಬಿಲ್ಲು ಇದೆಲ್ಲ ಇತ್ತು. ಮೊದಲು ಎಲೆಕ್ಟ್ರಿಕ್ ಬಿಲ್ಲು 4 ಸ್ಲ್ಯಾಬ್ ಇತ್ತು. ಇವಾಗ ಒಂದೇ ಸ್ಲ್ಯಾಬ್ ಮಾಡಿಬಿಟ್ಟು ಒಂದೇ ಇದಕ್ಕೆ ಹಾಕ್ಬಿಡ್ತಾ ಇದ್ದಾರೆ. ಮೊದಲು ಒಂದು 50 ಯೂನಿಟ್ಸ್ಗೊಂದು, 100 ಯೂನಿಟ್ಸ್ಗೊಂದು, 100 ಯೂನಿಟ್ಸ್ ಮೇಲೆ ಒಂದು, ಆಮೇಲೆ 200 ಯೂನಿಟ್ ಮೇಲೆ ಇಷ್ಟು 4 ಸ್ಲ್ಯಾಬ್ ಇತ್ತು. ಇವಾಗ ಏನಂದ್ರೆ ಸ್ಲ್ಯಾಬ್ ಎಲ್ಲ ಒಂದೇ, ಎಲ್ಲ ಸ್ಲ್ಯಾಬು ಕಿತ್ಬಿಟ್ಟು ಒಂದೇ ರೇಟ್ ಮಾಡಿಬಿಟ್ಟಿದ್ದಾರೆ. ಹೌದು. ನಿಮಗೆ ಮುಂಚೆ ಇತ್ತಲ್ಲ ಬಿಜೆಪಿ ಸರ್ಕಾರ, ಜನಗಳಿಗೆ ಅದು ಒಳ್ಳೆಯದ ಅಥವಾ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಒಳ್ಳೆಯದ ಜನಗಳ ದೃಷ್ಟಿಯಿಂದ? ಜನಗಳ ದೃಷ್ಟಿಯಿಂದ ಇವಾಗ ಜನ ಎಲ್ಲ ನೊಂದೋಗಿದ್ದಾರೆ. ಟ್ಯಾಕ್ಸ್ಗಳು, ಇದು ರೇಟು ಎಲ್ಲ ಜಾಸ್ತಿ ಆಗಿರೋದ್ರಿಂದ ಇವಾಗ ಇದನ್ನು ಮಾಡಿದ್ದಾರೆ. ಅದು ಇವರು ಸಿಕ್ಕಾಪಟ್ಟೆ ಇದು ಗ್ಯಾರಂಟಿಗಳು ಕೊಟ್ಟು, ಗ್ಯಾರಂಟಿಯಿಂದ ಸರ್ಕಾರ ಹಾಳು ಮಾಡಿ ಸಾಲಗಳು ಮಾಡ್ಕೊಂಡ್ಬಿಟ್ಟಿದೆ. ಇದೇ ಥರ ಮಾಡ್ಕೊಂಡು ಹೋದರೆ ಮುಂದೆ ಏನು ಗತಿ ಆಗುತ್ತೆ ಗೊತ್ತಿಲ್ಲ. ಜನಸಾಮಾನ್ಯರು ಸಂತೋಷವಾಗಿಲ್ಲ. ಈಗ ಬರೋ ಎಲೆಕ್ಷನಲ್ಲಿ ಚೇಂಜಸ್ ಆಗಬೇಕು ಅಂತೀರಾ? ಬರೋ ಎಲೆಕ್ಷನ್ನಲ್ಲಿ ಚೇಂಜಸ್ ಆಗಬೇಕು, ಇಲ್ಲಾಂದರೆ ಇವ್ರು ತಿದ್ಕೋಬೇಕು. ಇವ್ರು ತಿದ್ಕೋಬೇಕು. ಒಳ್ಳೆ ಮಾತು. ಇವ್ರು ತಿದ್ಕೊಂತಾರೆ, ನಿಜಕ್ಕೂ ಇವ್ರು ತಿದ್ಕೊಂತಾರ ಅಂತ ಅವರೇ ಜಗಳ ಆಡ್ತಾವ್ರ ಸೀಟ್ಗೆ. ತಿದ್ಕೊಳ್ತಾರೆ ಎಲ್ಲ ಗೊತ್ತಿಲ್ಲ. ಇಬ್ಬರು ಸೀಟು CM ಇಬ್ಬರು ಸೀಟುಗೋಸ್ಕರ ಒಡ್ಡಾಡ್ತಾ ಇದ್ದಾರೆ. ಅವ್ರು ಅದರಲ್ಲಿ ಬ್ಯುಸಿ ಇದ್ದಾರೆ ಹೊರತು ಜನಸಾಮಾನ್ಯರ ಬಗ್ಗೆ, ರೈತರ ಬಗ್ಗೆ ಆಗಲಿ ಕಾಳಜಿ ಸ್ವಲ್ಪನೂ ಕಾಳಜಿ ಇಲ್ಲ ಅವರಲ್ಲಿ. ಜನಸಾಮಾನ್ಯರಿಗೆ ಬೆಂಗಳೂರಿನಲ್ಲಿ ರೋಡ್ಗಳು ನೋಡಿದ್ರ, ರೋಡುಗಳು ಯಾವ ರೋಡು ಸರಿ ಇಲ್ಲ. ಹಾಕಿದ್ದಾರೆ, ಇದಾಕಿದ್ದಾರೆ. ಒಂದು 10 ನಿಮಿಷಕ್ಕೆ ಹೋಗೋ ಅರ್ಧ ಗಂಟೆ ಆಗುತ್ತೆ ಒಂದು ಡಿಸ್ಟೆನ್ಸ್ ಕಳ್ಬೇಕಾದ್ರೆ. ಅದಕ್ಕೆ ಫ್ಯೂಯಲ್ ಎಷ್ಟಾಗುತ್ತೆ, ಇದಾಗುತ್ತೆ. ರೋಡ್ ಕ್ಲಿಯರ್ ಆಗಿದ್ರೆ ಫ್ಯೂಯಲು ಖರ್ಚಾಗಲ್ಲ ಜನಕ್ಕೆ, ಮತ್ತೆ ಆಕ್ಸಿಡೆಂಟ್ಗಳು ಕಮ್ಮಿ ಆಗುತ್ತೆ. ಆಕ್ಸಿಡೆಂಟ್ ಆಗಿತ್ತೆ ನನ್ನ ಜ್ಞಾಪಕ ಬಂತು. ಈಗ ಪೊಲೀಸ್ನವ್ರು, ಟ್ರಾಫಿಕ್ ಪೊಲೀಸ್ನವ್ರಿಗೆ ಒಂದು ಹೊಸ ರೂಲ್ಸ್ ತಂದವ್ರೆ. ಟ್ರಾಫಿಕ್ ಪೊಲೀಸ್ನವರು ಯಾವುದೇ ಕಾರಣಕ್ಕೂ ಕೀಕ್ ಕಿತ್ಕೊಳ್ಳಂಗಿಲ್ಲ. ಆಮೇಲೆ ರೋಡಿಗೆ ಅಡ್ಡ ನಿಂತ್ಕೊಂಡು ಗಾಡಿಗಳು ನಿಲ್ಲಿಸ್ತಾ ಇದ್ರಲ್ಲ, ಅದು ನಿಲ್ಲಿಸಂಗಿಲ್ಲ. ಆಮೇಲೆ ಚೇಸ್ ಮಾಡೋಂಗಿಲ್ಲ ಅಂತ ಟ್ರಾಫಿಕ್ ಮೇಲೆ ತುಂಬಾ ಕಠಿಣವಾದ ರೂಲ್ಸ್ಗಳೆಲ್ಲ ತಂದುಬಿಟ್ಟವ್ರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ರವೀಣ? ಅದೇನು ಕಾನೂನು ಇರೋದ್ರಿಂದ ಅಫೆನ್ಸ್ ಮಾಡಿದ್ರೆ ಮಾತ್ರನೇ ನೀವು ಗಾಡಿ ನಡಿಬೇಕು. ಅಫೆನ್ಸ್ ಮಾಡದಿದ್ರೆ ಸುಮ್ಮನೆ ಗಾಡಿ ನಿಲ್ಸ್ಕೊಂಡು ಹೋಗೋ ಬರೋವ್ರಿಗೆಲ್ಲ ನಿಲ್ಸ್ಕೊಂಡು ಅವ್ರ ಹಿಂದೆ ಓಡೋಗೋದು ಅದೆಲ್ಲ ಮಾಡಿ ಇದು ಮಾಡಿದ್ರೆ ಅದು ತಪ್ಪು. ಅಂದರೆ ಈ ಸರ್ಕಾರ ಇವಾಗ ಮಾಡಿರೋ ಕಾನೂನು ಸರಿ ಅಂತೀರಾ? ಸರಿ ಅಂತದಲ್ಲ. ಅದು ಏನಂದರೆ ಅವರು ಎಲ್ಲ ಗಾಡಿನೂ ನಿಲ್ಲಿಸ್ಬಾರ್ದು. ಅಫೆನ್ಸ್ ಮಾಡಿದಾಗ ಇಮಿಡಿಯೇಟಾಗಿ ಹಿಡ್ಕೊಂಡು ಫೈನ್ ಹಾಕಿ. ಸರಿ. ಅಫೆನ್ಸ್ ಇಲ್ಲದೆ ನೀವು ಸುಮ್ಮನೆ ಗಾಡಿ ಎಲ್ಲ ನಿಲ್ಲಿಸ್ಕೊಂಡು ಇದು ಮಾಡ್ತಾ ಇದ್ರೆ ಅದು ಭಾರಿ ಜನಕ್ಕೆ ತೊಂದರೆ ಕೊಟ್ಟಂಗೆ ಆಗುತ್ತೆ. ಸರಿ ರವೀಣ, ಇಷ್ಟೊತ್ತು ನೀವು ನಮ್ಮ ಕರ್ನಾಟಕ ನ್ಯೂಸ್ ಚಾನಲ್ ಜೊತೆ ಮಾತಾಡಿ ಹೇಳಿ ರವೀಣ. ಕರ್ನಾಟಕ ನ್ಯೂಸ್ ಚಾನಲ್ಗೆ ನಾನು ಧನ್ಯವಾದಗಳು. ಈ ವಿಷಯಗಳನ್ನು ನೀವು ಜನಸಾಮಾನ್ಯರಿಗೆ ತಲುಪಬೇಕಾಗಿ ವಿನಂತಿ. ತುಂಬ ಧನ್ಯವಾದಗಳು ರವೀಣ. ಇಷ್ಟೊತ್ತು ನಮ್ಮ ಕರ್ನಾಟಕ ನ್ಯೂಸ್ ಚಾನಲ್ ಜೊತೆಲಿ ತಾವು ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು, ಅದು ಕಾರು ನೀವು ಚಲಿಸ್ತಾ ಇರುವಾಗಲೇ ನೀವು ಇಂಟರ್ವ್ಯೂ ಕೊಟ್ಟಿದ್ದು ನಿಮಗೆ ತುಂಬ ಧನ್ಯವಾದಗಳು ರವೀಣ. ಎಲ್ಲರಿಗೂ ಪ್ರಶ್ನೆ ಮಾಡುವಂಥ ಧೈರ್ಯ ಬರಬೇಕು. ಕರ್ನಾಟಕ ಸ್ಟೇಟಲ್ಲಿ ಇರ್ತಕ್ಕಂಥ ಸಮಸ್ತ ಕನ್ನಡಿಗರಿಗೆ ಧೈರ್ಯ ಬರಬೇಕು. ಎಲ್ಲ ಕನ್ನಡಿಗರಿಗೆ ನಾವು ನಮ್ಮ ಚಾನಲ್ ವತಿಯಿಂದ ಕೇಳ್ಕೊಳ್ಳೋದು ಇಷ್ಟೇ.
ತುಂಬ ಧನ್ಯವಾದಗಳು. ಇಷ್ಟೊತ್ತು ನಮ್ಮ ಚಾನಲ್ ಯಾರ್ಯಾರು ವೀಕ್ಷಿಸ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಲೈಕ್ ಮಾಡಿ, ತುಂಬ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.